ನೋಡಿ, ಪ್ರತಿಯೊಬ್ಬರದು ಒಂದೊಂದು ಕಣ್ಣೀರು ಕತೆ. ಹಾಸನದಲ್ಲಿ ಈ ರೀತಿ ಆದ್ರೆ ಮಂಡ್ಯದಲ್ಲಿ 2 ತಿಂಗಳಲ್ಲಿ ಮದುವೆ ಆಗಬೇಕಾಗಿದ್ದಂತ ಮಗನ ಮರಣ ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಮಂಡ್ಯದ ಪೂರ್ಣಚಂದ್ರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಪುತ್ರನ ಫೋಟೋ ಹಿಡಿದು ತಾಯಿ ಕಾಂತಮ್ಮ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಚಿನ್ನದಂತ ಮಗ ಮಣ್ಣಾಗಿ ಹೋದ ಅಂತ ತಂದೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈ ಪುತ್ರ ಶೋಕ ನಿರಂತರ. ಪಾಪ ಹಾಸನದಲ್ಲಿ ನೋಡಿದ್ರೆ ಅವರು ಎಷ್ಟು ದುಃಖಿತರಾಗಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಕೆಆರ್ ಪೇಟೆಯ ರಾಯಸಮುದ್ರದಲ್ಲಿ ಸ್ಮಶಾನ ಮೌನ ಆವರಿಸಿದೆ. 2 ತಿಂಗಳಲ್ಲಿ ಪೂರ್ಣಚಂದ್ರ ಅವ್ರ ಮದುವೆಗೆ ಪೋಷಕರು ನಿರ್ಧಾರ ಮಾಡಿದರು. ಆದರೆ ಕಾಲ್ತುಳಿತದಲ್ಲಿ ದಾರುಣ ಸಾವು ಕಂಡ ಪೂರ್ಣಚಂದ್ರ ಅವರನ್ನು ನೆನೆದು ಅವರ ತಾಯಿ ತಂದೆ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಅಮ್ಮ ನೀನು ಒಳ್ಳೆ ಬಿಟ್ಟು ಹೇಳ್ಕೊಂಡು ನೀನು ಆ ಕಾಲ ತಿಳ್ಕೊಂಡಿಲ್ಲ ಮಗ. ಅವನು ಹೇಳಾಲು ನಿಂತ್ಕೊಂಡು ನನ್ ಗಂಡಿಗೆ ನೋವು ಕೊಡ್ತಿದ್ದಿಲ್ಲ. ಕಾಯಿಲೆಗಳು ಬರೆದರು. ಈಗ ಹೊಟ್ಟಿನ ಮುಂಚೆ ಓದ ಎಲ್ಲ ಅವನು ಹೇಳಾಲು ನಿಂತ್ಕೊಂಡು ನನ್ ಗಂಡಿಗೆ ನೋವು ಕೊಡ್ತಿದ್ದಿಲ್ಲ. ಕಾಯಿಲೆಗಳು ಬರೆದರು. ಈಗ ಹೊಟ್ಟಿನ ಮುಂಚೆ ಓದ ಎಲ್ಲ ನೀನ್ ಕ್ರಿಕೆಟ್ ಆಡಕ್ ಹೋಗ್ತಿಯಲ್ಲ ಅಂದ್ರೆ ಏನ್ ಕ್ರಿಕೆಟ್ ಹುಚ್ಚು ನನ್ನ ಮಗನಿಗೆ. ಅಲ್ಲೂ ಅಂದ್ರತೆ ಕಣಪ್ಪ, ಕೈ ಹಿಡ್ಕೊಂಡು ಅಂದ್ರತೆ ಹೋಗ್ಬೇಡ ರಶು ಉಂಟ ಇವ್ರ ಮಗನ ಅಂತ. ಇವ್ರ ಅಣ್ಣ ಪಪ್ಪಡ ಎಲ್ಲಿದ್ದಿ ಹೋಗ್ಬೇಡ ಕ್ರಿಕೆಟ್ ಅಂತ ಆಮೇಲೆ ರಾಮಿಸನ್ ಸರ್ಕಲ್ಲಿ ಮಾಡ್ತಾವ್ರೆ, ಹೋಗ್ಬೇಡ ಎಂಜಾಯ್ ಮಾಡಕ್ವಿ. ಆಮೇಲೆ ನೈಟ್ ಅಲ್ಲಿಗೆ ಹೋಗ್ಬೇಡ ಅಂತ ಅಷ್ಟಂತ ಅಂದಿದ್ರು. ಹೆಣ್ಣು ನೋಡ್ಬಿಟ್ಟು ನಮ್ಗೆ ಏನಂತ ಅಂದ ಗೊತ್ತಾ, ಅಲ್ಲಿ ಅಪ್ಪ ಆಫೀಸ್ಗೆ ಹೋಗ್ಬೇಕು ಅಂದ. ಹಾಳು ಮನೆ ಆಫೀಸ್ಗೆ ಅವತ್ತು ಗೆದ್ದಿರೋಕ್ಕೆ ನೋಡಿ, ಹಾಳು ಮನೆ ಆಫೀಸಲ್ಲಿವೆ ರಾಜಾ ಕೊಟ್ಟವ್ರಲ್ಲ ಸ್ಕೂಟ್ರಲ್ಲಿ ಸುಟ್ಟು ಹೋದಂತೆ. ಅವರು ಪಿವನ್ ಇರ್ತಾರಲ್ಲ ಅವರು, ಇವತ್ತು ರಾಜಾ ಕಣಪ್ಪ ಅಂತ ಅಂದ್ರಂತೆ. ಹಂಗಂದ್ರಲ್ಲ ಉಲ್ಲಾಸ ಇವನ್ಗೆ. ಏನು ಇನ್ನ ಊರ್ಗ್ ಹೋಗನೆ ಅಂತ ಹೆಣ್ಣೋಡ್ಬಿಟ್ಟು ಊರ್ಗ್ ಹೋಗನೆ ಅಂದ ಕೆಲಸ ಅಲ್ಲ. ಮೊದ್ಲೇ ಅಂದಿದ್ರೆ ಹೋಗೋಣ ಅಂತ ನಮ್ಮ ಬಾವಂಗೆ ನಾನು ಹಳ್ಳಿಂಕೆಲ್ಲ ಹಂಗಂತೆ. ಬಾವ ಮೊದ್ಲಾಗೆ ಅಂದಿದ್ರೆ ಬೆಳಗ್ಗೆ 6 ಗಂಟೆ ಇಲ್ಲಿಗೆ ಹೋಗ್ಬೇಕಾಯ್ತಲ್ಲ ಡ್ಯೂಟಿಗೆ ಹೋಗೋದಕ್ಕೆ ನಮ್ಮ ಹಿರಿಯಳ್ಳಿನೂರು ಡ್ಯೂಟಿಗೆ ಹೋಗ್ಬೇಕಾಯ್ತು. ಹಿರಿಯಳ್ಳಿನೂರು ಡ್ಯೂಟಿಗೆ ಹೋಗ್ಬೇಕಾಯ್ತಲ್ಲ 6 ಗಂಟೆಗೆ ಬಂದು 8:30 ಹೆಣ್ಣು ನೋಡೋರು ಎಲ್ಲ ಹಾಕೊಳ್ಳಿ. 8:15 ಹೆಣ್ಣು ನೋಡ್ಬಿಟ್ಟು ಹೋಗಿ ಹೋಟೆಲ್ ಇಡ್ಲಿ ತಿನ್ಬಿಟ್ಟು ಆಫೀಸ್ಗೆ ಅವರು ಅವ್ರ ಡ್ಯೂಟಿಗೆ ಹೋದ್ರು. ಒಳಗೆ ಇವನು ಆಫೀಸ್ ಹೋದಾಗ ಬೀಗ ಹಾಕಿತ್ತು. ಆಗ ಇವ್ರು ಇರ್ತಾರಲ್ಲ ಅವರು ರಾಜಾ ಈಗ ಒಂದು ಕ್ರಿಕೆಟ್ ಗೆದ್ದಿತ್ತಲ್ಲಪ್ಪ ಅದಕ್ಕೆ 2,000 ರಜಾ ಕೊಟ್ಟಿದ್ರಂತೆ. 2,000 ರಜಾ ಅಂದ್ಬಿಟ್ಟು ಬಾವ ಮೊದ್ಲಾಗೆ ರಜಾ ಹೇಳ್ಬಿಟ್ಟಿದ್ರೆ ನಾನು ಹಂಗೆ ಹೆಣ್ಣು ನೋಡ್ಕೊಂಡು ಹೊಂಟೋಗೋನು ಊರಿಗೆ. ಈಗ ಹೇಳೋರೆ ಅಂತವ ಫ್ರೆಂಡ್ಗಳೆಲ್ಲ ಹೋಯ್ತಿರಲ್ಲ ಹತ್ತದಂತೆ ಟ್ರೈನ 3:30 ಟ್ರೈನ್ ಬೆಂಗ್ಳೂರ್ಗೆ ಹತ್ತವ್ರಿ. ಹೋದವನು ಬೆಂಗ್ಳೂರ್ಗೆ ಹೋದ, ಏನಾದ ಅಂತ ಗೊತ್ತಿಲ್ಲ. ಅವನು ಹೇಳಾಲು ನಿಂತ್ಕೊಂಡು ನನ್ ಗಂಡಿಗೆ ನೋವು ಕೊಡ್ತಿದ್ದಿಲ್ಲ. ಕಾಯಿಲೆಗಳು ಬರೆದರು. ಈಗ ಹೊಟ್ಟಿನ ಮುಂಚೆ ಓದ ಎಲ್ಲ ನೋಡಿ, ಪ್ರತಿಯೊಬ್ಬರದು ಒಂದೊಂದು ಕಣ್ಣೀರು ಕತೆ. ಹಾಸನದಲ್ಲಿ ಈ ರೀತಿ ಆದ್ರೆ ಮಂಡ್ಯದಲ್ಲಿ 2 ತಿಂಗಳಲ್ಲಿ ಮದುವೆ ಆಗಬೇಕಾಗಿದ್ದಂತ ಮಗನ ಮರಣ ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಮಂಡ್ಯದ ಪೂರ್ಣಚಂದ್ರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಪುತ್ರನ ಫೋಟೋ ಹಿಡಿದು ತಾಯಿ ಕಾಂತಮ್ಮ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಚಿನ್ನದಂತ ಮಗ ಮಣ್ಣಾಗಿ ಹೋದ ಅಂತ ತಂದೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈ ಪುತ್ರ ಶೋಕ ನಿರಂತರ. ಪಾಪ ಹಾಸನದಲ್ಲಿ ನೋಡಿದ್ರೆ ಅವರು ಎಷ್ಟು ದುಃಖಿತರಾಗಿದ್ದಾರೆ.
ಎಷ್ಟು ದುಃಖಿತರಾಗಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಕೆಆರ್ ಪೇಟೆಯ ರಾಯಸಮುದ್ರದಲ್ಲಿ ಸ್ಮಶಾನ ಮೌನ ಆವರಿಸಿದೆ. 2 ತಿಂಗಳಲ್ಲಿ ಪೂರ್ಣಚಂದ್ರ ಅವರ ಮದುವೆಗೆ ಪೋಷಕರು ನಿರ್ಧಾರ ಮಾಡಿದರು. ಆದರೆ ಕಾಲ್ತುಳಿತದಲ್ಲಿ ದಾರುಣ ಸಾವು ಕಂಡ ಪೂರ್ಣಚಂದ್ರ ಅವರನ್ನು ನೆನೆದು ಅವರ ತಾಯಿ ತಂದೆ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಡ್ಯೂಟಿಯಿಂದ ಅವತ್ತಂದ ಅಮ್ಮ ನೀನು ಒಳ್ಳೆ ಬಿಟ್ಟು ಹಿಡ್ಕೊಂಡು ನೀನು ಆ ಕಾಲ ಮಗಗೆ ಅಂತ ತಿಳ್ಕೊಂಡಿಲ್ಲ ಮಗ. ಅವನು ಹೇಳಾಲು ನಿಂತ್ಕೊಂಡು ನನ್ ಗಂಡಿಗೆ ನೋವ ಕೊಡ್ತಿದ್ದಿಲ್ಲ. ಕಾಯಿಲೆಗಳು ಕಾಯಿಲೆಗಳು ಈಗ ಹತ್ತಿನ ಮುಂಚೆ ಓದ ಎಲ್ಲ ಅವನು ಹೇಳಾಲು ನಿಂತ್ಕೊಂಡು ನನ್ ಗಂಡಿಗೆ ನೋವ ಕೊಡ್ತಿದ್ದಿಲ್ಲ. ಕಾಯಿಲೆಗಳು ಕಾಯಿಲೆಗಳು ಈಗ ಹತ್ತಿನ ಮುಂಚೆ ಓದ ಎಲ್ಲ ನೀನ್ ಕ್ರಿಕೆಟ್ ಆಡಕ್ ಹೋಗ್ತಿಯಲ್ಲ ಅಂದ್ರೆ ಏನ್ ಕ್ರಿಕೆಟ್ ಇತ್ತು ನನ್ನ ಮಗನಿಗೆ ಅಲ್ಲೂ ಅಂದ್ರಂತೆ ಕಣಪ್ಪ. ಕೈ ಇಟ್ಕೊಂಡು ಅಂದ್ರಂತೆ ಹೋಗ್ಬೇಡ ರಶು ಅಂತ ಇವ್ರ ಅಣ್ಣ ಮಗನ ಅನ್ನಂತ ಇವ್ರ ಅಣ್ಣ. ಪಾಪಣ ಎಲ್ಲಿದ್ದಿ ಹೋಗ್ಬೇಡ ಕ್ರಿಕೆಟ್ ಅಂತ ಇದು ಆಮೇಲೆ ರಾಮಿಸನ್ ಸರ್ಕಲ್ಲಿ ಮಾಡ್ತಾವ್ರೆ, ಹೋಗ್ಬೇಡ ಎಂಜಾಯ್ ಮಾಡಕ್ವಿ. ಆಮೇಲೆ ನೈಟ್ ಅಲ್ಲಿಗೆ ಹೋಗ್ಬೇಡ ಅಂತ ಅಷ್ಟಂತ ಅಂದಿದ್ರು. ಹೆಣ್ಣು ನೋಡ್ಬಿಟ್ಟು ನಮ್ಗೆ ಏನಂತ ಅಂದ ಗೊತ್ತಾ, ಅಲ್ಲಿ ಅಪ್ಪ ಆಫೀಸ್ಗೆ ಹೋಗ್ಬೇಕು ಅಂದ. ಹಾಳು ಮನೆ ಆಫೀಸ್ಗೆ ಅವತ್ತು ಈಸ್ಗೆದ್ದಿರೋಕ್ಕೆ ನೋಡಿ ಹಾಳು ಮನೆ ಆಫೀಸಲ್ಲಿವೆ ರಾಜಾ ಕೊಟ್ಟವ್ರಲ್ಲ ಸ್ಕೂಟರ್ಲಿ ಸುಟ್ಟು ಹೋದಂತೆ. ಅವರು ಪಿವನ್ ಇರ್ತಾರಲ್ಲ ಅವರು, ಇವತ್ತು ರಾಜಕ್ಕನಪ್ಪ ಅಂತ ಅಂದ್ರಂತೆ. ಹಂಗಂದ್ರಲ್ಲ ಉಲ್ಲಾಸ ಇವನ್ಗೆ. ಏನು ಇನ್ನ ಊರ್ಗ್ ಹೋಗನೆ ಅಂತ ಹೆಣ್ಣೋಟ್ಟು ಊರ್ಗ್ ಹೋಗನೆ ಅಂದ ಕೆಲಸ ಅಲ್ಲ. ಮೊದ್ಲೇ ಅಂದಿದೆ ಹೋಗೋಣ ಅಂತ ನಮ್ಮ ಬಾವಂಗೆ ನಾನು ಹಳ್ಳಿಂಕೆಲ್ಲಂಗಂತೆ. ಬಾವ ಮೊದ್ಲಾಗೆ ಅಂದಿದೆ ಬೆಳಗ್ಗೆ 6 ಗಂಟೆ ಇಲ್ಲಿಗೆ ಹೋಗ್ಬೇಕಾಯ್ತಲ್ಲ ಡ್ಯೂಟಿಗೆ ಹೋಗೋದಕ್ಕೆ ನಮ್ಮ ಹಿರಿಯಳಿನೂ ಡ್ಯೂಟಿಗೆ ಹೋಗ್ಬೇಕಾಯ್ತು. ಹಿರಿಯಳಿನೂರು ಡ್ಯೂಟಿಗೆ ಹೋಗ್ಬೇಕಾಯ್ತಲ್ಲ 6 ಗಂಟೆಗೆ ಬಂದು 8:30 ಹೆಣ್ಣು ನೋಡೋರು ಎಲ್ಲ ಹಾಕೊಳ್ಳಿ. 8:30ಗೆ ಹೆಣ್ಣು ನೋಡ್ಬಿಟ್ಟು ಹೋಗಿ ಹೋಟೆಲ್ ಇಡ್ಲಿ ತಿನ್ಬಿಟ್ಟು ಆಫೀಸ್ಗೆ ಅವರು ಅವ್ರ ಡ್ಯೂಟಿಗೆ ಹೋದ್ರು ಒಳಗೆ. ಇವನು ಆಫೀಸ್ ತಕ್ಕೋದ. ಆಫೀಸ್ ತಕ್ಕೋದಾಗ ಬೀಗ ಹಾಕಿತ್ತು. ಆಗ ಇವ್ರು ಇರ್ತಾರಲ್ಲ ಅವರು ರಾಜಾ ಈಗ ಒಂದು ಟಿಕೆಟ್ ಗೆದ್ದಿತ್ತಲ್ಲಪ್ಪ ಅದಕ್ಕೆ 2,000 ರಜಾ ಕೊಟ್ಟಿದ್ರಂತೆ. 2,000 ರಜಾ ಅಂದ್ಬಿಟ್ಟು ಬಾವ ಮೊದ್ಲಾಗೆ ರಜೆ ಹೇಳ್ಬಿಟ್ಟಿದ್ರೆ ನಾನು ಹಂಗೆ ಹೆಣ್ಣು ನೋಡ್ಕೊಂಡು ಹೊಂಟೋಗೋನು ಊರಿಗೆ. ಈಗ ಹೇಳೋರೆ ಅಂತಾವ ಹೆಣ್ಣುಗಳೆಲ್ಲ ಹೋಗ್ತಿರಲ್ಲ ಹತ್ತದಂತೆ ಟ್ರೈನ 3:30 ಟ್ರೈನ್ ಬೆಂಗ್ಳೂರ್ಗೆ ಹತ್ತವ್ರಿ. ಹೋದವನು ಬೆಂಗ್ಳೂರ್ಗೆ ಹೋದ ಏನಾದ ಅಂತ ಗೊತ್ತಿಲ್ಲ. ಅವನು ಹೇಳಾಲು ನಿಂತ್ಕೊಂಡು ನನ್ ಗಂಡಿಗೆ ನೋವ ಕೊಡ್ತಿದ್ದಿಲ್ಲ. ಕಾಯಿಲೆಗಳು ಕಾಯಿಲೆಗಳು ಈಗ ಹತ್ತಿನ ಮುಂಚೆ ಓದ ಎಲ್ಲ